ಹಾಯ್ ಹಲೋ ನಮಸ್ತೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಡಿಜಿಟಲ್ಗೆ ಸ್ವಾಗತ. ನಾನು ವಿಂಶಿ. ಸುಮ್ಮನೆ ಕಲ್ಪನೆ ಮಾಡ್ಕೊಳ್ಳಿ, ನೀವು ಮನೆ ಮತ್ತು ನಿಮ್ಮ ಮಕ್ಕಳು, ಹೆಂಡತಿ, ವಯಸ್ಸಾದ ತಂದೆ ತಾಯಿ ಇವರನ್ನೆಲ್ಲ ಬಿಟ್ಟು ದೂರದ ಊರಿನಲ್ಲಿ ಹೋಗಿ ಕೆಲಸ ಮಾಡ್ತಿರ್ತೀರ. ದಿನ ಕಳೆದಂತೆ ಟೈಮು ಕಳೆಯುತ್ತೆ. ಟೈಮು ಕಳೆದಾಗ ನೀವು ಸ್ವಲ್ಪ ದಿನ ಜಾಸ್ತಿ ಕಳೆದಂತೆ ನೀವು ಬಾಸ್ನ ಹೋಗಿ ಕೇಳ್ತೀರಾ, ನನಗೆ ಊರಿಗೆ ಹೋಗೋ ಹಾಗೆ ಅನಿಸ್ತಾ ಇದೆ ಅಂತ. ಆವಾಗ ಬಾಸ್ ಹೇಳ್ತಾರೆ 2.5 ವರ್ಷ, ಸ್ಟಾರ್ಟಿಂಗಲ್ಲಿ 2.5 ವರ್ಷ ಕೆಲಸ ಮಾಡಬೇಕು. ಆಮೇಲೆ ನಿಮಗೆ ಪ್ರೊಬೆಷನರಿ ಫೀಲ್ಡ್ ಮುಗಿದ್ಮೇಲೆ ನಿಮ್ಮ ಹತ್ತಿರದ ಊರಿನಲ್ಲಿ ನೀವು ಟ್ರಾನ್ಸ್ಫರ್ನ ತೊಗೋಬೇಕು ಅಂತ. ಅದು 2.5 ವರ್ಷ ಹೋಗಿ 5 ವರ್ಷ ಆಗುತ್ತೆ. ಮುಂದೆ ಕೆಲವೊಂದಿಷ್ಟು ದಿನ ಬಿಟ್ಟು 7 ವರ್ಷ ಆಗುತ್ತೆ. ಇನ್ನೂ ಕೆಲವೊಂದಿಷ್ಟು ದಿನ ಬಿಟ್ಟು 10 ವರ್ಷ ಆಗುತ್ತೆ. ಮತ್ತು 10 ವರ್ಷದ ನಂತರವೂ ಅವರಿಗೆ ಯಾವುದೇ ರೀತಿಯಾದಂತಹ ಟ್ರಾನ್ಸ್ಫರ್ಗಳು ಸಿಗೋದಿಲ್ಲ. ಇದನ್ನು ನಾನು ಯಾವುದೋ ಒಂದು ಪ್ರೈವೇಟ್ ಕಂಪನಿಯ ಉದ್ಯೋಗಿಯ ಬಗ್ಗೆ ಹೇಳ್ತಾ ಇಲ್ಲ. ಇದನ್ನು ಈ ಒಂದು ಸಮಾಜದ ರಕ್ಷಣೆಗಾಗಿ ನಿಂತಿರುವಂತಹ ಪೊಲೀಸ್ ಇಲಾಖೆಯ ಕುರಿತು ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇದನ್ನು ಮೂಲತಃ ನೋಡೋದಾದರೆ 2016ರಲ್ಲಿ ಒಂದು ಭರ್ತಿ ನಡೆಯುತ್ತೆ ಇದೇ ಬೆಂಗಳೂರಲ್ಲಿ. ಸುಮಾರು ಜನ ಹುಡುಗರು ಹುಡುಗಿಯರು ಆ ಭರ್ತಿಯಲ್ಲಿ ಭಾಗವಹಿಸ್ತಾರೆ, ಆಯ್ಕೆ ಆಗ್ತಾರೆ ಬೆಂಗಳೂರಲ್ಲಿ. ಆಯ್ಕೆ ಆದವರೆಲ್ಲ ಮಿಡ್ಲ್ ಕ್ಲಾಸ್ ಮತ್ತು ಕೆಳವರ್ಗದವರೇ. ಯಾಕಂತಂದರೆ ಪ್ರಭಾವಿ ಕುಟುಂಬದವ್ರು ಯಾರೂ ಬಂದು ಪೊಲೀಸ್ ಪೇದೆ ಹುದ್ದೆಗೆ ಅರ್ಜಿ ಹಾಕಲ್ಲ. ಅರ್ಜಿ ಹಾಕಿದ ತಕ್ಷಣ ಏನು ಬೆಂಗಳೂರಲ್ಲಿ ಆಯ್ಕೆಗೊಳ್ತಾರಲ್ಲ, 2016ರಲ್ಲಿ ಆಯ್ಕೆಗೊಳ್ತಾರೆ. 2016ರಲ್ಲಿ ಆಯ್ಕೆಗೊಂಡಾಗ 2019ವರೆಗೂ ಇವ್ರೇನು ಕೇಳ್ತಾ ಹೋಗ್ತಾರಲ್ಲ ಅಂತರ್ಜಿಲ್ಲಾ ವರ್ಗಾವಣೆನ, ಆ ವರ್ಗಾವಣೆ ಆಗಲ್ಲ. 2019ರಲ್ಲಿ ಏನಾಗುತ್ತೆ ಅಂತಂದರೆ 2.5 ವರ್ಷ ಇದ್ದಿದ್ದು 5 ವರ್ಷ ಆಗುತ್ತೆ. ಅಂದರೆ ಪ್ರೊಬೆಷನರ್ ಫೀಲ್ಡ್ ಮುಗಿದು 2.5 ವರ್ಷದ ನಂತರ ಇವರು IG ಆಫೀಸ್ಗೆ ಹೋಗಿ ಒಂದು ಟ್ರಾನ್ಸ್ಫರ್ ಲೆಟರ್ನ ತಂದರೆ ತಮ್ಮ ಹತ್ತಿರದ ಊರುಗಳ ಜಿಲ್ಲೆಗೆ ಟ್ರಾನ್ಸ್ಫರ್ ತೊಗೋಬೋದಾಗಿರುತ್ತೆ. ಅದೇ 2019ಕ್ಕೆ 5 ವರ್ಷ ಆಗುತ್ತೆ. ಅದು ಮತ್ತೆ 7 ವರ್ಷ ಆಗುತ್ತೆ. 2022-23 ಆಸುಪಾಸಿನಲ್ಲಿ ಅದು 10 ವರ್ಷದೂ ಬರೋಬ್ಬರಿ 10 ವರ್ಷನೂ ಕಳೆಯುತ್ತೆ. ಕತೆ ಇಷ್ಟೇ ಮುಗಿಯಲ್ಲ. ಇನ್ನು ಮುಂದೆ ಇದೆ ಟ್ವಿಸ್ಟ್. ಯಾಕಂತಂದರೆ 2022-23 ಅಲ್ಲಿ ಸರ್ಕಾರದ ಅಧಿಕೃತ ವರದಿಯ ಪ್ರಕಾರನೇ 200 ಚಿಲ್ಲರೆ ಜನ ಟ್ರಾನ್ಸ್ಫರ್ ಆಗಿದ್ದಾರೆ. ಆ 200 ಚಿಲ್ಲರೆಯಲ್ಲಿ 85% ಸ್ಪೌಸ್ ಬೇಸಿಸ್, ಅಂದರೆ ಪತಿ ಪತ್ನಿ ಇಬ್ಬರು ಗೌರ್ಮೆಂಟ್ ನೌಕರದಸ್ಥರಾಗಿರಬೇಕು. ಆ ಕೋಟಾದವರಿಗೆ ಮತ್ತು ಮಾಜಿ ಸೈನಿಕರ ಕೋಟಾದವರಿಗೆ ಈ ಒಂದು ಟ್ರಾನ್ಸ್ಫರ್ ಗಿರಿ ಸಿಕ್ಕಿದೆ. ಅದ್ರಾಗೆ 85% ಅಂತಂದರೆ ಇವಾಗ ಸಮಸ್ಯೆ ಏನಾಗಿದೆ ಅಂತಂತಂದರೆ, ಈ ಏನು ಸಾಮಾನ್ಯ ಕೋಟಾದಡಿ ಬರ್ತಾರಲ್ಲ, ಇವ್ರಿಗೆ ಯಾವುದು ಕೋಟಾ ಇರಲ್ಲ, ಮಾಜಿ ಸೈನಿಕ ಕೋಟಾ ಇರಲ್ಲ. ಇಂಥವ್ರು ಒಂದೇ ಒಬ್ಬ ವ್ಯಕ್ತಿ ಸಹ ಬೆಂಗಳೂರಿಂದ ಆಚೆ ಹೋಗೋಕ್ಕೆ ಚಾನ್ಸ್ ಸಿಕ್ಕಿಲ್ಲ. ಅಂದರೆ ಟ್ರಾನ್ಸ್ಫರ್ಗೆ ಚಾನ್ಸ್ ಸಿಕ್ಕಿಲ್ಲ. ಹಾಗಾಗಿ ಸರ್ಕಾರ ಇದನ್ನು ಗಂಭೀರವಾಗಿ ಪರಿಗಣಿಸಬೇಕು ಅಂತ ಈಗಾಗಲೇ ಪೊಲೀಸ್ ಏನು ಪೇದೆಗಳಿದಾರಲ್ಲ, ಇವರು ಅಹವಾಲನ್ನು ಇಟ್ಟಿದ್ದಾರೆ. ಅದರ ಜೊತೆಗೆ ಈ ಒಂದು ಯಾಕಂದರೆ ಈಗ ಆರಕ್ಷಕ ಅಂತಂತಂದರೆ ಪೊಲೀಸ್ ಒಂದು ಕಾಕಿ ತೊಟ್ಟಿರ್ತಾರಂತಂದರೆ ಅವನೊಳಗೂ ಒಬ್ಬ ಸಾಮಾನ್ಯ ಇರ್ತಾನೆ. ಅವನಿಗೂ ಕೌಟುಂಬಿಕ ಸವಾಲುಗಳು ಇರ್ತವೆ. ಅವನ್ನೆಲ್ಲ ಹೇಗೆ ನೆರವೇರಿಸಬೇಕು ಅನ್ನೋದು ಈಗ ಅವರಲ್ಲಿ ಮೂಡಿರುವಂಥ ಪ್ರಶ್ನೆ. ಅದಲ್ಲದೆ ಒಬ್ಬ ಯುವ ಸ್ಪರ್ಧಾರ್ಥಿಯನ್ನು, ಅಂದರೆ ಅವನು ಪೊಲೀಸ್ ಆಗಬೇಕಂದ್ರೆ 25ರಿಂದ 26 ವರ್ಷದವರೆಗೂ ಎದೆ ಉದ್ದ ಬರೋವರೆಗೂ ಆ ಮಗನನ್ನು ಬೆಳೆಸಿ, ವಯೋವೃದ್ಧ ತಂದೆ ತಾಯಿಗಳು ಇರ್ತಾರಲ್ಲ, ಅವ್ರಿಗೆ ಸಡನ್ನಾಗಿ ಏನಾದರೂ ಆದರೆ ಒಂದು ಗ್ಲಾಸ್ ನೀರು ಕೇಳಿದರೆ ಅಲ್ಲಿ ಆ ಹುಡುಗ ಪಕ್ಕ ಇರಲಿಲ್ಲ ಅಂದರೆ ಏನು ಸಾರ್ಥಕತೆ ಬಂತದು. ಹಾಗಾಗಿ ಇಲ್ಲೇನು ಪೇದೆಗಳಿದಾರಲ್ಲ, ಈ ಪೇದೆಗಳನ್ನು ವರ್ಗಾವಣೆ ಮಾಡಬೇಕಂತ ಅವರು ಅಹವಾಲಿಟ್ಟಿದ್ದಾರೆ. ಇನ್ನು ಅಧಿಕಾರಿಗಳು ಸರ್ಕಾರದ್ದು ಏನಂತಂತಂದರೆ ಸಿಬ್ಬಂದಿ ಕೊರತೆಯನ್ನು ಹೇಳ್ತಾರೆ. ಯಾಕಂದರೆ ಟ್ರಾನ್ಸ್ಫರ್ ಗಿರಿಗೆ ಸಿಬ್ಬಂದಿ ಕೊರತೆ ಹೇಳ್ತಾರೆ. ಸಿಬ್ಬಂದಿ ಕೊರತೆ ಪ್ರಶ್ನೆ ಬಂದರೆ ಸಿಬ್ಬಂದಿಗಳನ್ನ ನೇಮಕ ಮಾಡ್ಕೋಬೇಕು. ಸಿಬ್ಬಂದಿಗಳನ್ನ ನೇಮಕ ಮಾಡ್ಕೊಂಡು ಇದ್ದವ್ರನ್ನ ಅವ್ರ ಊರಿಗೆ ಟ್ರಾನ್ಸ್ಫರ್ ಕೊಡಬೇಕು ಅಂತ ಈಗ ಈ ವ್ಯವಸ್ಥೆ ಹೇಳ್ತಾ ಇದೆ. ಈ ಇಷ್ಟೆಲ್ಲ ಸಮಸ್ಯೆ ಇದ್ದಿದ್ದರಿಂದ ಏನಿದೆಯಲ್ಲ, ಪೊಲೀಸ್ ಕಾನ್ಸ್ಟೇಬಲ್ಗಳು ರಾಜ್ಯ ಸರ್ಕಾರಕ್ಕೆ ಒಂದು ಮನವಿ ಪತ್ರ ಬರೆದಿದ್ದಾರೆ. ಆ ಮನವಿ ಪತ್ರವನ್ನು ಕೇಳಿದರೆ ನಿಮ್ಮ ಕಣ್ಣಾಲೆಗಳು ತುಂಬಿ ಬರ್ತವೆ. ಯಾಕಂತಂದರೆ ಆ ಮನವಿ ಪತ್ರದಲ್ಲಿ ಏನಿದೆ ಅಂತಂದರೆ, ನಮಗೆ ಟ್ರಾನ್ಸ್ಫರ್ ಕೊಡಿ ಇಲ್ಲ ದಯಾಮರಣ ನೀಡಿ ಅನ್ನೋದಂತಹ ಮಾತನ್ನು ಆ ಮನವಿ ಪತ್ರದಲ್ಲಿ ನಮೂದಿಸಿದ್ದಾರೆ. ಹಾಗಾಗಿ ಸರ್ಕಾರ ಇದನ್ನು ಗಂಭೀರವಾಗಿ ತಗೋಬೇಕು. ಮತ್ತು ನಿಮ್ಮ ಅನಿಸಿಕೆ ಅಂದರೆ ಈ ಪೊಲೀಸ್ ವ್ಯವಸ್ಥೆಯಲ್ಲಿದೆ, ಅಂದರೆ ಪೊಲೀಸರಿಗೆ ಇಂತಹ ಒಂದು ದುಸ್ಥಿತಿ ಎದುರಾಗಿದೆ ಅಂತಂದರೆ ಇದಕ್ಕೆ ನಿಜವಾಗಲೂ ವ್ಯವಸ್ಥೆಯ ಡೌನ್ಫಾಲ್ ಅನ್ಬೇಕಾ ಅಥವಾ ಮತ್ತಿನ್ನೇನು ಅನ್ಬೇಕು? ನಿಮ್ಮ ಅನಿಸಿಕೆಯ ಪ್ರಕಾರ ಈ ವ್ಯವಸ್ಥೆ ಇದು ಸರಿ ಇದೆಯಾ? ಪೊಲೀಸರಿಗೆ ಈ ಟ್ರಾನ್ಸ್ಫರ್ ಗಿರಿ ಆಗಲೇಬೇಕಾ ಅಥವಾ ಆಗಬಾರ್ದಾ? ಕಮೆಂಟ್ ಬಾಕ್ಸ್ ಪೂರ್ತಿ ಖಾಲಿ ಇದೆ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.
ಇದೇ ಥರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್, ನೇರ ದಿಟ್ಟ ನಿರಂತರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.